ಹಾಗೆ ಯಾರು ಅರ್ಜಿ ಸಲ್ಲಿಸಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗಿರಿಶ್ರೀ ವ್ಲಾಗ್ಗೆ ಸ್ವಾಗತ. ನಾನಿವತ್ತೊಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ. ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಏನ್ ಸಿಹಿ ಸುದ್ದಿ ಅಂತ ಹೇಳಿದ್ರೆ, ರಾಜ್ಯದ ಒಕ್ಕಲಿಗ ಸಂಘದಿಂದ ಒಂದು ಪ್ರಕಟಣೆನ ಹೊರಡಿಸಿದ್ದಾರೆ. 2025 ಹಾಗೂ 26ನೇ ಸಾಲಿನ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ಸನ್ಮಾನನ ಅನೌನ್ಸ್ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಸ್ಕಾಲರ್ಶಿಪ್ ಮತ್ತು ಸನ್ಮಾನನ ಅನೌನ್ಸ್ ಮಾಡಿದ್ದಾರೆ. ಹಾಗಿದ್ರೆ ಸ್ಕಾಲರ್ಶಿಪ್ ಸನ್ಮಾನಕ್ಕೆ ಯಾವ ಮಕ್ಕಳು ಅರ್ಹರಾಗ್ತಾರೆ ಅಂತ ನಾನು ಹೇಳ್ತೀನಿ. 2025-26ನೇ ಸಾಲಿನಲ್ಲಿ ಯಾವ ಮಕ್ಕಳು 95% ಹಾಗೂ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ತೆಗೆದಿರ್ತಾರೆ, ಆ ಮಕ್ಕಳು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. 95-96%ಗಿಂತ ಹೆಚ್ಚಿಗೆ ತೆಗೆದಿರುವ ಮಕ್ಕಳು ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ ಅರ್ಹರಾಗ್ತಾರೆ. ಮತ್ತೆ ಯಾಕೆ ತಡ ಮಾಡಿದ್ರೆ, ತುಂಬಾ ಕಷ್ಟಪಟ್ಟು ಎಕ್ಸಾಮ್ ಬರ್ದಿದ್ದೀರಾ ಮತ್ತೆ ಒಳ್ಳೆ ಪ್ರತಿಫಲನ ತಗೊಂಡಿದ್ಮೇಲೆ ಸ್ಕಾಲರ್ಶಿಪ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ನ ನಾವು ಎಷ್ಟು ಕಷ್ಟಪಟ್ಟು ಬರ್ದು ನೆಕ್ಸ್ಟ್ ನಾವು ಒಳ್ಳೊಳ್ಳೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಾವು ಅದಕ್ಕೆ ಫೀಸ್ ಕಟ್ಟಬೇಕಾಗಿರುತ್ತೆ. ಆದ್ರಿಂದ ಈ ರಾಜ್ಯ ಒಕ್ಕಲಿಗರ ಸಂಘದಿಂದ ನಮಗೆ ಈ ಸಿಹಿ ಸುದ್ದಿ ಕೊಟ್ಟಿರೋದು ತುಂಬಾನೇ ಒಳ್ಳೆ ಇನ್ಫಾರ್ಮೇಶನ್ ಅಲ್ವಾ. ಏನ್ ಅರ್ಜಿ ಸಲ್ಲಿಸೋದಕ್ಕೆ ಏನೇನ್ ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಯಾವ ವಿದ್ಯಾರ್ಥಿ ಒಕ್ಕಲಿಗ ಸಂಘದವರಾಗಿದ್ದು ಮತ್ತೆ 95% ಜಾಸ್ತಿ ಮಾರ್ಕ್ಸ್ ಯಾರು ತೆಗೆದಿರ್ತಾರೆ ಅವರು ಈ ಸಂಘದ ವೆಬ್ಸೈಟ್ಗೆ ಹೋಗಿ, ಅಂದ್ರೆ www.rvsangha.org ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಮತ್ತೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ ಸ್ನೇಹಿತರೆ, ಜುಲೈ 2 ಲಾಸ್ಟ್ ಡೇಟ್ ಆಗಿರುತ್ತೆ. ಆಲ್ರೆಡಿ ಜೂನ್ 17 ಅರ್ಜಿ ಪ್ರಾರಂಭವಾಗಿದೆ. ಜುಲೈ 2 ಅಷ್ಟರಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಈ ವಿಡಿಯೋ ಯಾರ್ಯಾರಿಗೆ ತಲುಪುತ್ತೆ ಅವರು ಹೆಚ್ಚಿಗೆ ಶೇರ್ ಮಾಡಿ. ಯಾರು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯಲ್ಲಿ ಯಾರೇ ಆಗಿರಬಹುದು, 95% ಮತ್ತು 95%ಗಿಂತ ಜಾಸ್ತಿ ಅಂಕಗಳನ್ನ ಗಳಿಸಿರೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕಷ್ಟಪಟ್ಟು ಎಕ್ಸಾಮ್ನ ಬರ್ದಿರ್ತೀವಿ, ನಾವು ನೆಕ್ಸ್ಟ್ ಒಂದು ಎಜುಕೇಶನ್ಗೆ ಹೋಗ್ಬೇಕು ಅಂದ್ರೆ ಈ ಸ್ಕಾಲರ್ಶಿಪ್ ಬರೋದು ಹೆಲ್ಪ್ ಆಗುತ್ತೆ ಸ್ವಲ್ಪನಾದ್ರೂ. ಸೊ ನೀವು ಹೆಚ್ಚಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಅರ್ಜಿ ಸಲ್ಲಿಸೋದಕ್ಕೆ ಏನೇನು ದಾಖಲೆ ಬೇಕು ಅಂತ ಹೇಳ್ತೀನಿ. ನಾನು ಹೇಳಿರುವ ಹಾಗೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸ್ಕಾಲರ್ಶಿಪ್ ಅಥವಾ ಮೆರಿಟ್ ಅವಾರ್ಡ್ ಅಂತ ಇರುತ್ತೆ, ಆ ಒಂದನ್ನ ಕ್ಲಿಕ್ ಮಾಡಿ ಅಲ್ಲಿ ಮೊದಲನೇದಾಗಿ ನಿಮಗೆ SSLC ಅವರಾಗಿದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಅವರಾಗಿದ್ರೆ PUC ಮಾರ್ಕ್ಸ್ ಕಾರ್ಡ್ನ ಕೇಳ್ತಾರೆ. ನಂತರ ಜಾತಿ ಪ್ರಮಾಣ ಪತ್ರ, ಇದು ಒಕ್ಕಲಿಗ ಸಂಘದವರು ಒಕ್ಕಲಿಗ ಸಂಘದ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಿರೋದ್ರಿಂದ ಜಾತಿ ಪ್ರಮಾಣ ಪತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ನಿಮ್ಮ ಶಾಲೆ, ಯಾವ ಶಾಲೆಯಲ್ಲಿ ಓದಿದ್ರಿ ಅನ್ನೋದು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಇದನ್ನ ಎಲ್ಲನೂ ನೀವು ಅಲ್ಲಿ ಫಿಲ್ ಮಾಡಿ ಎಲ್ಲನೂ ಒಂದಲ್ಲ ಎರಡಲ್ಲ 3 ಬಾರಿ ಪರಿಶೀಲಿಸಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇವಾಗ ಆಲ್ರೆಡಿ ನಾನು ಮುಂಚೆ ಹೇಳಿರೋ ಹಾಗೆ ಜೂನ್ 17 ವೆಬ್ಸೈಟ್ ಓಪನ್ ಆಗಿದೆ. ಆಲ್ರೆಡಿ ಎಷ್ಟು ಜನ ಮಕ್ಕಳು ಅರ್ಜಿ ಸಲ್ಲಿಸ್ತಿದ್ದಾರೆ. ಇನ್ನು ತಡ ಮಾಡಬೇಡಿ, ಜುಲೈ 2ಗೆನೆ ಸ್ಟಾಪ್ ಆಗುತ್ತೆ. ಅದಕ್ಕೆ ಮುಂಚೆನೆ ನೀವು ಅರ್ಜಿ ಸಲ್ಲಿಸಿ, ಆಮೇಲೆ ನಂತರ ನೀವು ಓದಾಡಿದ್ರೆ ಈ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಈ ಸ್ಕಾಲರ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಎಷ್ಟು ಅಂತ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಗೊತ್ತಾಗುತ್ತೆ. ನಾನು ಈಗ ನಂತರ ಅವ್ರು ಏನು ಸರ್ಕ್ಯುಲರ್ನ ನಮಗೆ ಹೊರಡಿಸಿದ್ದಾರೆ ಅನ್ನೋದನ್ನ ನಾನಿಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಓದ್ಕೋಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ಅಂತ ತಿಳ್ಕೊಂತೀನಿ. ಯಾವ ಮಕ್ಕಳು ನಿಮಗೆ ಗೊತ್ತಿರೋರಾಗಿರ್ಬೋದು, ದೂರದವರು ಹತ್ರದವ್ರು ಯಾರೇ ಆಗಿರ್ಬೋದು, ಯಾರು ಅಂಕಗಳನ್ನ ಕಷ್ಟಪಟ್ಟು ತೆಕ್ಕೊಂಡಿರ್ತಾರೆ ಆ ಮಕ್ಳಿಗೆ ಎಲ್ರಿಗೂ ಶೇರ್ ಮಾಡಿ, ಯೂಸ್ ಆಗುತ್ತೆ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ನಮ್ಮ ಕಡೆಯಿಂದ ಸಿಗ್ತಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.